ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಭಾಷೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ನೋಡ್ರಿ. ಫಸ್ಟ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಬಗ್ಗೆ ಫಿಕ್ಸ್ ಆಗಿರ್ತದೆ. ಇಲ್ಲಿ ಏನಿಲ್ಲ, ಇಷ್ಟು ಈಸಿಯಾಗಿ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ. ಇಲ್ಲಿ ಕ್ವಶನ್ ಇರ್ತದೆ, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಅದ, ಹೌದಾ? ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇತ್ತು ಅಂತಂದರೆ ಇದ್ರೊಳಗೆ ನೆಗೆಟಿವ್ ಅದ ಅಂತ ನೋಡಬೇಕು. ಅದು ನಾಟ್ ಅದ ಏನು ಇದ್ರಾಗ ಇಲ್ಲ ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸ್ ಅದ ತಿಳ್ಕೊಬೇಕು. ಇಲ್ಲಿ ಕ್ರಿಯೇಟ್ ಅಂತಕ್ಕಂಥ ಒಂದು ವರ್ಡ್ ಅದ. ಇಲ್ಲಿ ವರ್ಬ್ ನೀವು ಕಂಡುಹಿಡಿಬೇಕು. ಫಸ್ಟ್ ವರ್ಬ್ ಮ್ಯಾಗ ಯಾವ ಟೆನ್ಸ್ದಾಗ ಅದ ಅಂತಕ್ಕಂಥದ್ದು ನಾವು ಫೈಂಡ್ ಮಾಡೋದು. ಕ್ರಿಯೇಟ್ ಅಂಬೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗ ಅದ, ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಹೆಲ್ಪಿಂಗ್ ವರ್ಬ್ ಏನು ಬರ್ತಾವೆ ಅಂತಂದರೆ ಡೂ ಬರ್ತದೆ, ಇನ್ನೊಂದು ಏನು ಬರ್ತದೆ ಡಜ್ ಬರ್ತದೆ, ಹೌದಾ? ಡೂ ಅಥವಾ ಡಜ್ ಎರಡರದಾಗ ಒಂದು, ಹೌದಾ? ಡೂ ಡಜ್ ಇವೆರಡು ನೆನ್ಪಿಟ್ಕೊಳ್ರಿ, ಹೌದಾ? ಈಗ ಡೂ ಡಜ್ ಹೆಲ್ಪಿಂಗ್ ವರ್ಬ್ ಬರ್ತಾವೆ ಅಂತಕ್ಕಂಥದ್ದು ಇಲ್ಲಿ ಪ್ಲೂರಲ್ ಸಿಂಗುಲರ್ ಅದೇನು ನೋಡಬೇಕು. ಏಕವಚನ ಬಹುವಚನ ಅಂತ ಹೇಳ್ತೀವಿ ಕನ್ನಡದಾಗ, ಹಂಗೆ, ಹೌದಾ? ಈಗ ಸ್ಮಾರ್ಟ್ ಫೋನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಸಿಂಗಲ್ ಅದ, ಹೌದಾ? ಅದಕ್ಕೆ ಅಲ್ಲಿ ಸ್ಮಾರ್ಟ್ ಫೋನ್ ಅದ ಅಂತ ಅಂದ್ಬಳಕ ಅದಕ್ಕೆ ಡೂ ಯೂಸ್ ಮಾಡ್ತೀವಿ, ಹೌದಾ? ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದ್ರ ಪ್ರನೌನ್ ಏನು ಬರ್ತದೆ, ಸ್ಮಾರ್ಟ್ ಫೋನ್ದು ದೇ, ಡೋಂಟ್ ದೇ ಅಂತಕ್ಕಂಥ ವರ್ಡ್ ನೋಡಿದು ನೆಗೆಟಿವ್ ಮಾಡ್ಬೇಕಟ್ಟೆ. ಕ್ವಶನ್ ಮಾರ್ಕ್ ಫಿಕ್ಸ್ ಇದ್ದೇ ಇರ್ತದೆ ಅದಕ್ಕೆ, ಡೋಂಟ್ ದೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ರೀಡ್ ದ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೇಳ್ಯಾರ, ಹೌದಾ? ಯು ಆರ್ ರೈಟ್ ಅಂತ ಕೇಳ್ಯಾರ ನೋಡ್ರಿ. ಅದು ಅಂಡರ್ಲೈನ್ ವರ್ಡ್ ಅದ. ಇದು ಏನದ ಅಂತಂದರೆ ಎಕ್ಸ್ಪ್ರೆಸಿಂಗ್ ದ ಅಗ್ರಿಮೆಂಟ್ ಆರ್ ಗಿವಿಂಗ್ ಇನ್ಫಾರ್ಮೇಷನ್, ಆಕ್ಸೆಪ್ಟಿಂಗ್ ದ ಇನ್ವಿಟೇಷನ್ ಆರ್ ಎಕ್ಸ್ಪ್ರೆಸಿಂಗ್ ದ ಗ್ರ್ಯಾಟಿಟ್ಯೂಡ್. ಇದೇನಪ್ಪ ಅಂತಂದರೆ ಎಕ್ಸ್ಪ್ರೆಸಿಂಗ್ ದ ಅಗ್ರಿಮೆಂಟ್ ಬಗ್ಗೆ ಹೇಳ್ತದೆ. ದೇ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್ ಅಂತದ. ರೋಮಾ ಎಸ್ ಯು ಆರ್ ರೈಟ್, ದೇ ಫಿಯರ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಅದು ಏನದ ಅಂದರೆ ಎಕ್ಸ್ಪ್ರೆಸಿಂಗ್ ದ ಅಗ್ರಿಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಥರ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್ ಅಂತ ಕೇಳ್ಯಾರ. ಇಫ್ ಕ್ಲಾಸ್ ಎಲ್ಲಿ ಬರ್ತದೆ ಅಂದರೆ ಹಾಯ್, ಸುರೇಂದ್ರ ಹೇಳ್ತಾನೆ ಹಾಯ್ ಹೌ ಡು ಯು ಫೀಲ್ ನೌ ಸತೀಶ್ ಹೇಳ್ತಾನೆ ಇಟ್ಸ್ ಬೀನ್ ಪ್ರೀಟಿ ಬ್ಯಾಡ್ ಸಿನ್ಸ್ ದೇ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸುರೇಂದರ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ದೇರ್ ಇನ್ ಕಾಶ್ಮೀರ್. Satish, I met with an accident. I fell off rickety bridge over some rapids. Surender, very sad. If you had been little careful, it dash happened. ಇಲ್ಲೇನಪ್ಪ ಅಂತಕ್ಕಂಥ ವರ್ಡ್ ಬರ್ತದೆ. ವುಡ್ ಹ್ಯಾವ್, ಶಾಲ್ ಹ್ಯಾವ್, ವುಡ್ ನಾಟ್ ಹ್ಯಾವ್, ವಿಲ್ ಹ್ಯಾವ್. ಇಲ್ಲಿ ನೋಡ್ರಿ ವೆರಿ ಶಾರ್ಡ್ ಅದ. ಇಫ್ ಯು ಹ್ಯಾಡ್ ಬೀನ್ ಲಿಟಲ್ ಕೇರ್ಫುಲ್, ನೀನಾಗಿರ್ಬೇಕಾಗಿತ್ತು ಲಿಟಲ್ ಕೇರ್ಫುಲ್ ಆಗಿರಬೇಕಾಗಿತ್ತು. ಯಾವಾಗ? ಆಗಕ್ಕಿಂತ ಮೊದಲು ಅಂದಂಗೆ. ಇಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್, ಇಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಇನ್ನು ಕೇರ್ಫುಲ್ ಆಗಿದ್ದರೆ ಇದು ಆಗ್ತಿರಲಿಲ್ಲ ಆವಾಗ, ತಿಳಿತಾ? ಫ್ಯೂಚರ್ ಟೆನ್ಸ್ದಾಗ ಮಾತಾಡಬೇಕಾದ್ರೆ ವಿಲ್ಲ, ಶಾಲ್, ಹೆಲ್ಪಿಂಗ್ ವರ್ಬ್ ಕರೆಕ್ಟಾಗಿ ಗೊತ್ತಿದ್ದರೆ ಯಾವ ಟೆನ್ಸ್ದಾಗದ ನಾವು ಯಾವ ಟೆನ್ಸ್ನಲ್ಲಿ ಮಾತಾಡ್ತೀವಿ ಅನ್ನೋದು ಗೊತ್ತಾಗ್ತದೆ. ಫೋರ್ತ್ ಕ್ವಶನ್ ನೋಡ್ರಿ. ರೀಡ್ ದ ಗಿವನ್ ಕನ್ವರ್ಸೇಷನ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿ ಎಂಬ ವರ್ಡ್ ಬರ್ತಂದ್ರೆ ಇದ್ರಾಗ ಟೂ ಯಾವುದು ಇರ್ತದೆ ಅದನ್ನೇ ಇರ್ತದೆ ನೋಡ್ರಿ ಆನ್ಸರ್. ಏನು ವಿಚಾರ ಮಾಡೋದೇ ಬೇಕಾಗಿಲ್ಲ, ಹೌದಾ? ಹಿಂದೆ ಟೂ ಇದ್ದರೆ ಅದೇ ಇನ್ಫಿನಿಟಿವ್ ಅಂತ ತಿಳ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೇಳ್ಯಾರ, ಹೌದಾ? ವಿಚ್ ವರ್ಡ್ ಹ್ಯಾಸ್ ಟು ಸಿಲೆಬಲ್ಸ್. ರಿಟರ್ನಿಂಗ್ ಸಫೇರ್ ಡಿಸ್ಪರೇಟ್ಲಿ ಸ್ಪೀಕ್ ಅಂತದ. ಇಲ್ಲಿ ಯಾವ ವರ್ಡ್ ಹ್ಯಾಸ್ ಟು ಸಿಲೆಬಲ್, ಎರಡೇ ಇರ್ತಕ್ಕಂಥ ಸಿಲೆಬಲ್ ನೋಡಿ. ಸ ಅ ಬರ್ತದೆ, ಪ ಅ ಸೌಂಡ್ ಬರ್ತದೆ ಇಲ್ಲಿ, ಹೌದಾ? ಹೌದಾ? ಸ್ವರಗಳು ಎಷ್ಟು ಬರ್ತಾವೆ ಅಂತಕ್ಕಂಥದ್ದು ಅದೇ ಸಿಲೆಬಲ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ ಬಗ್ಗೆ ನೋಡ್ರಿ. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅದ, ಹೌದಾ? ಯಾನ್ ಯುರೋಪಿಯನ್, ಯು ಸೌಂಡ್ ಬರ್ತದೆ. ಇಲ್ಲಿ ಯು ಸೌಂಡ್ ಬಂತು ಅಂತಂದರೆ ಎ ಯೂಸ್ ಮಾಡಬೇಕು. ಓವೆಲ್ ಸೌಂಡ್ ಇದ್ರೆ ಮಾತ್ರ ಅಲ್ಲೇನು ಬರ್ತಿತ್ತು ಅಂತಂದರೆ ಯಾನ್ ಬರ್ತದೆ. ಇಲ್ಲಿ ಯು ಕಂಜಕ್ಷನ್ ಸೌಂಡ್, ಹೌದಾ? ಕಾನ್ಸೋನೆಂಟ್ ಸೌಂಡ್ ಅದ. ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದ್ದರೆ ಎ ಯೂಸ್ ಮಾಡಿರಿ, ಓವೆಲ್ ಸೌಂಡ್ ಇದ್ದರೆ
ಅಲ್ಲಿ ಯಾನ್ ಯೂಸ್ ಮಾಡ್ಕೋಬೇಕು. ಹೌದಾ, ಕನ್ನಡ ಓವೆಲ್ಸ್ಗಳು ನೆನ್ಪಿಟ್ಕೊರಿ, ಇಲ್ಲಿ ಭಾಳ ಹೆಲ್ಪ್ ಆಗ್ತದೆ, ಯಾಕಂದ್ರೆ ಭಾಳ ಕನ್ಫ್ಯೂಸ್ ಆಗ್ತಕ್ಕಂಥ ವರ್ಡು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ. ಹೌದಾ, 7ನೇ ಕ್ವಶನ್ ನೋಡ್ರಿ. ಸತೀಶ್ ಡ್ಯಾಶ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಸತೀಶ್ ವಾಸ್ ಡ್ರಾಯಿಂಗ್, ಇಲ್ಲಿ ಕೊಟ್ಟಿರ್ತಾರೆ ವರ್ಡ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಯಾವಾಗ ಅವ್ರ ತಂದೆಯವ್ರು ನೋಡ್ತಿದ್ರು ಅವಾಗ ಅವನು ಏನು ಮಾಡ್ತಾ ಇದ್ದ ಅಂದರೆ ಡ್ರಾಯಿಂಗ್ ಮಾಡ್ತಾ ಇದ್ದ. 8th ಕ್ವಶನ್ ನೋಡ್ರಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೇವರ್ ಆ್ಯಸ್ ಸ್ವಾಮಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 9th ಕ್ವಶನ್ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಯೂಸ್ ಮಾಡಬೇಕಿಲ್ಲಿ. ರಾಜು ಡ್ಯಾಶ್ ಇಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್ ಆ್ಯಂಡ್ ರಾಜು ಆ್ಯಂಡ್ ಹಿಸ್ ಫ್ರೆಂಡ್ ಅಂತ ಬರ್ತದೆ. ಹೌದಾ, ಇದು ಕಂಜಕ್ಷನ್ ಯೂಸ್ ಆಗ್ತದೆ ಇಲ್ಲಿ, ಸೂಟೇಬಲ್ ಲಿಂಕರ್ ಅಂತೀವಿ ಇದಕ್ಕೆ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದಟ್ ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕೆನಾಟ್ ಪ್ಲೇ ಮೋರ್. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಾವೀಗ ಸೊ ದಟ್ ಹೆಂಗೆ ಯೂಸ್ ಮಾಡ್ಬೇಕಂತಕ್ಕಂಥದ್ದು ನೋಡು. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತಕ್ಕಂಥದ್ದು. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ದಾಗ ಮಾಡ್ತಕ್ಕಂಥದ್ದು ನೋಡ್ರಿ. ಸ್ವಾಮಿ ಕಾಟ್ ದ ಬರ್ಗ್ಲರ್. ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಯಾರಿಂದ ಹಿಡಿಯಲ್ಪಟ್ಟಿದೆ ಅಂದರೆ ಸ್ವಾಮಿಯಿಂದ ಹಿಡಿಯಲ್ಪಟ್ಟಿದೆ. 12ನೇ ಕ್ವಶನ್ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಯಾವ ರೀತಿ ನೋಡ್ರಿ. ಡೋಂಟ್ ಲಾಫ್ ಎಟ್ ಮೀ. ನನ್ನ ನೋಡಿ ನಗಬೇಡ, ಅದಕ್ಕೆ ಎಟ್ ಬರ್ತದೆ. ಡೋಂಟ್ ಲಾಫ್ ಎಟ್ ಮೀ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಆಗಬೇಕು. ಶುಡ್ ಬಿ ಗಿವನ್ ಎಜುಕೇಷನ್. ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ರವಿ won 2 gold medals this year. ಇದು ಅಡ್ಜೆಕ್ಟಿವ್ ದ ನಾಮ ವಿಶೇಷಣೆ ಅಂತ ಕರಿತಿದ್ರು. ನೆಕ್ಸ್ಟ್ ಏನಪ್ಪ ಅಂದ್ರೆ 15ನೇದು. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಹಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ಎಸ್ ಐ ವಿಲ್, ಬಟ್ ವೈ ವರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ? ಯಾಕೆ ಅಬ್ಸೆಂಟ್ ಇದ್ದಿ ಇವತ್ತು ಸ್ಕೂಲಿಗೆ ಅಂತಂತಂದರೆ ನೀತಿ, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೇಹಾ ಆಸ್ಕ್ಡ್ ನೀತಿ. ನೇಹಾ ಇದೇನಪ್ಪ ಅಂದರೆ ಎಲ್ಲ ಯಾವ ರೀತಿಯಾಗಿ ಬರೀಬೇಕು ನೋಡ್ರಿ. ನೇಹಾ ಆಸ್ಕ್ಡ್ ನೀತಿ ವೆದರ್ ಇಫ್ ಸಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್. ಯೂಸ್ ದ ವರ್ಡ್ ವಾಕ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ವಾಕ್, ಐ ವಾಕ್ ಫಾರ್ 2 kilometers ಎವ್ರಿ ಡೇ. ಎನಿ ಅದರ್ ಗ್ರಾಮೆಟಿಕಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಇರಬೇಕಲ್ಲಿ. ಹೌದಾ, ನಾವು ಯಾವುದರ ಒಂದು ಸೆಂಟೆನ್ಸ್ ನಾವಾಗ ಮಾಡ್ಬೋದು. ಥರ್ಡ್ ಬಿಟ್ದಾಗ ನೋಡ್ರಿ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors ಅವ. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲಾಸ್ ಆರ್ ಗಿವನ್ ಬಿಲೋ. 17ನೇ ಕ್ವಶನ್ ನೋಡ್ರಿ. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ದೇರ್. ದ adverbial mistake to be corrected. Hurriedly. Conjunction to be corrected. And answer the following questions into 2 or 3 sentences each ಅಂತ ಕೇಳ್ಯಾರ. ಹೌದಾ, ಇಲ್ಲೇನಪ್ಪ ಅಂತಂದರೆ 7 ಕ್ವಶನ್ಸ್ ಅದಾವ. ಇಲ್ಲೇನಪ್ಪ ಅಂತಂದರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. 18. Don Anselmo was fascinated for his land and the children of his village justify ಅಂತ ಕೇಳ್ಯಾರ. ಆನ್ಸರ್ ಓದ್ಕೊಂತವ್ರಿ. 19th ಕ್ವಶನ್ ನೋಡ್ರಿ. ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೋ. ಹೌದಾ. 20ನೇದು. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್ ಎಲಾಬ್ರೇಟ್ ಅಂತ ಕೇಳ್ಯಾರ. ಹೌ ಅಕಾರ್ಡಿಂಗ್ ಟು ಬೊರಾಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್ಡ್ ಅಂತ. 22ನೇ ಪ್ರಶ್ನೆ.
You cannot put a fence around the planet Earth. Is this tone of weakness or self-assertion? Give reason for your answer. Why were Babu and Manju a bit disappointed with the way the students were marching? Next, in what way did the absence of mother make Hanif and his brothers responsible? Write in your own words how Swami became a hero overnight. The physical appearance of the jazz player does not match when he plays on his saxophone. Explain ಅಂತ ಕೇಳ್ಯಾರ. I think it is astonishing that stranger would jump off a train and risk his life for me. Question ನೋಡ್ರಿ. How did the stranger help the speaker? Why should one have the leaves 50 in his hands? It is no career for bright boy. In solitary confinement as complete as any goal. Given below the profile, write a paragraph using the clue given below. ಏನು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಬರೀರಿ. ಇದು ಪ್ಯಾರಾಗ್ರಾಫ್ ಈಸ್ ಅಬೌಟ್ ಯಾರ ಬಗ್ಗೆ ಅದ ಮಿಸ್ಟರ್ ರಾಘವೇಂದ್ರ. ಅಲ್ಲೇ ಕೊಟ್ಟಿರ್ತಾರೆ, ಜಸ್ಟ್ ಏನಪ್ಪ ಅಂದ್ರೆ ಸೆಂಟೆನ್ಸ್ ಕರೆಕ್ಟ್ ಆಗಂಗೆ ಜೋಡಿಸ್ಬೇಕಿದು. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂ ಗಿವನ್ ಬಿಲೋ. ನೋಡಿರಿ, ನಾವೇ ಒಂದು ಕ್ರಿಯೇಟಾಗಿ ಬರೀಬೇಕು ಸ್ಟೋರಿ. ಯಾವ ರೀತಿ ಬರೀಬೇಕು ನೋಡಿರಿ. ಟಾಟಾಸ್ ಆ್ಯಂಡ್ ಹೇರ್ ಆರ್ಗ್ಯುಮೆಂಟ್ ಮೊಲ ಮತ್ತು ಆಮೇಲೆ ಕತೆ ಕೇಳಿರಲ್ಲ, ಅದನ್ನೇ ಸ್ಟೋರಿಯಾಗಿ ಬರೀಬೇಕು. Once upon a time, the hare and the tortoise had an argument about who was faster. They decided to settle the argument with a race. The race started and the hare quickly ran past, leaving the tortoise far behind. Confident of winning, the hare decided to take a nap midway through the race. Meanwhile, the tortoise kept moving slowly and steadily. When the hare woke up, it was too late. The tortoise had already reached the finish line and won the race. The moral of the story is that slow and steady wins in the race. Read the description note. Picture ನೋಡ್ಕೊಂಡು ಬರೀಬೇಕು. Speaks more than 1000 words. I am going to write the description of this picture. This is the message oriented picture. In this picture I can see the road and signal lamps. There are 5 persons including young girl and a kid. The kid is going to help the blind person. ಈ ಥರ ಯಾವ ರೀತಿ ನಮ್ಮ ಚಿತ್ರದ ಕಾಣಿಸ್ತದೆ ಅಂತಕ್ಕಂಥದ್ದು ಓನ್ ಆಗಿ ನಾವು ಸೆಂಟೆನ್ಸ್ ಮಾಡ್ತದೆ, ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯೂಸ್ ದ ಫಾಲೋಯಿಂಗ್ ಫ್ರೇಸಲ್ ವರ್ಬ್ ಇನ್ ದ ಸೆಂಟೆನ್ಸ್ ಆಫ್ ಯುವರ್ ಓನ್. ಪಿಕಪ್ ಅಂತದ. ಐ ವಿಲ್ ಪಿಕ್ ಅಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್. ಪಿಕ್ ಔಟ್, ಐ ಪಿಕ್ಡ್ ಔಟ್ ಎ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್. Pick on, it is wrong to pick on someone who is quiet. It is wrong to pick on someone who is quiet. Poem ನೋಡ್ರಿ, ದ ಕ್ವಾಲಿಟಿ ಪೋಯಮ್ ನೋಡ್ಕೊರಿ. ಪ್ಯಾಸೇಜ್ ಅದ, ಪ್ಯಾಸೇಜ್ ಓದ್ಕೋಬೋದು. ಆನ್ಸರ್ ದ ಫಾಲೋಯಿಂಗ್ ದ ಬಿಹೇವಿಯರ್ ದ ಸ್ಕಿನ್ ಬಾಂಡ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಸುವಲ್. ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ರೈಟ್ ದ ಸಮ್ರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಲಾಸ್ಟ್ ಏರ್ ಪೊಲ್ಯೂಷನ್ ನೋಡ್ರಿ. ಕಾಸಸ್, ಎಫೆಕ್ಟ್ಸ್, ರೆಮಿಡೀಸ್, ಕನ್ಕ್ಲೂಷನ್. ಮೊಬೈಲ್ ಫೋನ್ ಬಗ್ಗೆನೂ ಬರೀಬೇಕು. ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜಸ್. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಲೆಟರ್ ಯಾವ ರೀತಿ ಬರೀಬೇಕು? ಸೋಹಾಸ್ 8th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ನಾರಾಯಣಪುರ. ಉತ್ತರ ಲೆಟ್ರ್ ನೋಡ್ರಿ ಯಾವ ರೀತಿ, ಬಾಡಿ ಲೆಟ್ರ್ ಯಾವ ರೀತಿ ಬರೀಬೇಕು, ಅಡ್ರೆಸ್ ಯಾವ ರೀತಿ ಕರೆಕ್ಟಾಗಿ ಹಾಕಬೇಕು ಅಂತಕ್ಕಂಥದ್ದು ನೋಡ್ಕೊರಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಪೇಪರ್ ನೋಡೋಣ. ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ಥರ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಕಮೆಂಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.